ತೆಂಗಿನ ಬುಡ ಆರ್ದಂಗಿರಲಿ ಅಂತ ಹೇಳಿ ನಾವು ಜೋಳ ಸಿಪ್ಪೆ ಹಾಕಿದ್ದು. ತೆಂಗಿನ ಬುಡನೇ ತುಂಬ ಹಾನಿಯಾಗಿದೆ. ಇದು ಹೋಗುತ್ತೆ, ಇದರಲ್ಲಿ ಏನೂ ಇಲ್ಲ, ಇದರಲ್ಲಿ ಎಲ್ಲ ಫುಲ್ ಒಣಗಿ ಹೋಗೋ ಸ್ಟೇಜಲ್ಲಿದೆ. ಇವತ್ತು ತೆಂಗಿನ ಗಿಡ ಈ ಥರ ಸುಟ್ಟೋಗಿದೆ. ಇದೇ ರೀತಿ ಬುಡನೇ ಸುಟ್ಟೋಗಿದೆ, ಎಲ್ಲ ಬುಡನೇ ಸುಟ್ಟೋಗಿದೆ. ಜೋಳದ ದಿಂಡು ಹಾಕಿದ್ದು ಬುಡದಲ್ಲಿ ನೀರು ತೇವಾಂಶ ಆರ್ದಂಗಿರಲಿ ಅಂತ ಹೇಳಿ ಬುಡವೇ ಸುಟ್ಟೋಗಿದೆ. ಇವತ್ತು ತೆಂಗಿನ ಗಿಡ ಬುಡ ಸುಟ್ಟೋಗಿದೆ. ಇನ್ನು ಚಿಗುರೋದಿಲ್ಲ, ಮತ್ತೆ ಚಿಗುರಲ್ಲ, ಇದು ಹೋದಂಗೆ ಮತ್ತೆ ಕಿತ್ತಾಕಿ ನಾವು ಮತ್ತೆ ಬೇರೆ ಹಾಕ್ಬೇಕು. ಸುಮಾರು 8 ವರ್ಷದಿಂದವ ಬಾರೆ ಇಲ್ಲಿ ನೀರಿನ ಫೆಸಿಲಿಟೀಸ್ ಇಲ್ಲ. ಹಂಗಾಗಿ ನಾವು ಟ್ಯಾಂಕರ್ ಗಾಡಿಯಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀರು ಹೊಡ್ಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದು ನಾವು. ನಮಗೆ ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲಪ್ಪ, ಇದನ್ನೇ ನಂಬಿಕೆ ಜೀವನ ಮಾಡ್ತಾಯಿದ್ದೀವಿ. ಸುಮಾರು 8 ವರ್ಷದಿಂದ ಬೆಳೆದಿರೋ ತೆಂಗಿ ಗಿಡವ ನೆನ್ನೆ ದಿವಸ ಯಾರು ದುಷ್ಕರ್ಮಿಗಳು ಬೆಂಕಿ ಹಾಕಿ ಹೋಗಿದ್ದಾರೆ. ಬೇಸಿಗೆ ಇಲ್ಲಿ ಬಾವಿ ಇಲ್ಲ, ಟ್ಯಾಂಕರ್ ಗಾಡಿಯಿಂದ ಸುಮಾರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀರು ಹೊಡಿಸಿ ಬೆಳೆದಿದ್ದು ಯಾರು ದುಷ್ಕರ್ಮಿಗಳು ನೆನ್ನೆ ದಿವಸ ಬೆಂಕಿ ಹಾಕಿ ಹೋಗಿದ್ದಾರೆ. ಸುಮಾರು 50 ತೆಂಗಿ ಗಿಡ ಸುಟ್ಟೋಗಿದೆ. ಏಕಿ ಸುಟ್ಟೋಗಿರೋದ್ರಿಂದ ದುಷ್ಕರ್ಮಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ನಮಗೂ ಕೂಡ ನಮಗೆ ಸೂಕ್ತ ಪರಿಹಾರ ಕೊಡಬೇಕಾಗಿ ಕೇಳ್ಕೊತಿದ್ದೀವಿ. ಲಕ್ಷಾಂತರ ರೂಪಾಯಿ ನಷ್ಟ ಆಗಿತ್ತು, ನಮಗೆ ಖರ್ಚು ಮಾಡಿದೆಲ್ಲ ನಷ್ಟ ಆಗಿದೆ. ಅದನ್ನು ತುಂಬಿಸ್ಕೊಡ್ಬೇಕಾಗಿ ಕೇಳ್ಕೊತಿದ್ದೀವಿ. ಯಾರೋ ನಿನ್ನೆ ಮಧ್ಯಾಹ್ನ ಬಂದು 2 ಗಂಟೆಯಲ್ಲಿ ಬೆಂಕಿ ಹಾಕಿ ಹೋಗಿದ್ದಾರೆ. ಬುಡ ಆರ್ದಂಗೆ ಇರಲಿ ಅಂತೇಳಿ ಜೋಳದ ದಿಂಡು ಹಾಕಿದ್ದು, ಅದು ಕರೆಕ್ಟಾಗಿ ದಿಂಡಿಗೆ ಬೆಂಕಿ ಹಾಕಿ ಹೋಗಿದ್ದಾರೆ.